ಯಾರಾದರೂ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ನೋಡೋಕ್ಕಂತೂ ಈ ದೋಸೆ ಇದ್ದಂಗಿದೆ. ಬರ್ತೀವಿ ಇವಾಗ ತರಕಾರಿನೇ ಇಲ್ಲ. ಇವಳ ತಿನ್ನಬೇಕು. ಸಾಂಬಾರು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ಬೇಕಂತ ಅದ್ರ ರೌಂಡ್ ಆಗಿ ಮುದ್ದೆ ತರ ಕಾಣಿಸ್ತಾ ಇದೆ. ಅಕ್ಕನ ಹತ್ರ ಇಸ್ಕೊಂಡವಳೆ ಮುದ್ದೆ ಮಾಡಕ್ಕೆ. ಅಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಇಲ್ಲ ಅಂತ. ಅಕ್ಕ ಮಳೆಯಲ್ಲಿ ಗೈಸ್, ಮಳೆ ಬರ್ತೈತೆ. ಮಳೆಯಲ್ಲಿ ನೋಡಿ ಅವತಾರದು ಕೀ ಕೊಡಿ. ಹಾಂ ಕೊಟ್ಟಿದ್ದಾರೆ ನೋಡಿ. ನೋಡಿ ಗೈಸ್ ಹೆಂಗೆ ನೆಂದವಳೆ. ನಾನಂತೂ ಫುಲ್ಲು ತಡೀರಿ, ನಾನಂತೂ ಫುಲ್ ಹಿಂಗಾಗಿ ಹೋಗಿದ್ದೀನಿ. ಅಪ್ಪ ಫುಲ್ಲೆಲ್ಲ ನೆನ್ಕೊ ಛತ್ತೆ ತಗೊಂಬ ಅಂತ ಅಂದರೆ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗೋಳೆ ಗೈಸ್. ನೈಸ್ ಸೆಕೆಂಡ್ ಮಳೆ, ನೈಸ್ ಒನ್. ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ದಟ್ ನಮ್ಮ ಚಿಕ್ಕಮ್ಮ ಊರಲ್ಲಿಲ್ಲ. ಸೊ ನಾವು ಏನೇನು ಮಾಡ್ತೀವಿ ನೋಡಿ ಗೈಸ್. ಇಲ್ಲಿ ಜಲ 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 ಜಲಪ ಆ್ಯಸ್ ಇಫ್ ಎಷ್ಟೊಂದು ವರ್ಷ. ಯಾವ ಕಡೆ ಬಾಗಿಲಲ್ಲಿ ಹಾಕಿದ್ದೀರಾ ಗೊತ್ತಿಲ್ಲ. ನಾನು ಹೋಮ್ ಟೂರ್ ಅಪ್ಲೋಡ್ ಮಾಡಿರ್ತೀನೋ ಇಲ್ಲೋ. ನೈಸ್ ಒನ್, ನೈಸ್. ನೋಡಿ ಗೈಸ್ ಸೌಂಡು. ಓ ಮೈ ಗಾಡ್. ಲೆಟ್ಸ್ ಗೋ. ವಾಟ್ ಯು ಆರ್ ಪ್ಲೇಯಿಂಗ್? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ. 1000 ಹತ್ತತ್ರ 1000 100 1200 ಹತ್ತತ್ರ ಫಾಲೋವರ್ಸ್ ಇದ್ದಾರೆ. ಬಟ್ ಯಾರು ನನ್ನ ವೀಡಿಯೋಸ್ ನೋಡ್ತಿಲ್ಲ. ಬರೀ 100 200 100 ಇಸ್ ಮ್ಯಾಕ್ಸಿಮಮ್. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪ್ಲೀಸ್ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ. ಹಾಗೂ ಯಾರ್ಯಾರೆಲ್ಲ ಈ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಅಲ್ಲಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಫಂಟ್ ಅಂತ ಹೊಡಿರಿ. ಕಲರ್ ಚೇಂಜ್ ಆಗೋವರೆಗೂ ನೀವು ಹೊಡಿತಾನೆ ಇರಿ, ಓಕೆನಾ? ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿದ್ದಾರೆ. ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮ ಮನೆಗೆ ಹೋಗಿದ್ದಾರೆ. ಸೊ ನಮ್ಮ ಚಿಕ್ಕಮ್ಮ ಇದ್ದಾಗ 7-7:15 ಎದ್ದೋಗ್ತಿದ್ವಿ ಗೈಸ್. ಇವಾಗ ಏನು ಮಾಡಬೇಕೋ ಗೊತ್ತಿಲ್ಲ. ಆಲ್ರೆಡಿ 2 ಗಂಟೆಗೆ ಬಿಟ್ಟಿದ್ದಾರೆ. ಇಷ್ಟೊತ್ತಿಗಾಲ ರೀಚ್ ಆಗಿದ್ದಾರೆ. ಸಾರಿ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ, ಯಾಕೆಂದರೆ ಮಳೆ ಬರ್ತಾ ಇತ್ತು. ಫುಲ್ ನೆನ್ಕೊಂಬಂದಿದ್ದೀನಿ. ನಾವು ನಮ್ಮ ಚಿಕ್ಕಮ್ಮ ಇಲ್ದಿರೋ ಟೈಮಲ್ಲಿ ಏನೇನು ಅಡುಗೆ ಮಾಡ್ತೀವಿ, ಹೆಂಗೆಲ್ಲ ಫನ್ ಅಥವಾ ಜಗಳ ಕಿತ್ತಾಟ ವಾಟ್ ಎವರ್ ಐ ಡೋಂಟ್ ನೋ ಏನೇನಾಗುತ್ತೆ ಅಂತ ಹೆಂಗೆ ಇರ್ತೀವಿ. ನಾವಿಬ್ಬರು ಜಗಳ ಆಡಲ್ಲ ಗೈಸ್. ನಾನು ಗ್ರೀಷ್ಮ ಯಾವತ್ತೂ ಜಗಳ ಆಡಿಲ್ಲ. ನಾನು ಇವಳು ಯಾವತ್ತೂ ಜಗಳ ಆಡಿಲ್ಲ. ಬಿಕಾಸ್ ವಿ ಟು ಆರ್ ಮೆಚ್ಯೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಒಬ್ರು ಮೆಚ್ಯೂರ್ ಆಗಿ ಇನ್ನೊಬ್ರು ಚೈಲ್ಡಿಶ್ ಆಗಿದ್ರೆ ಜಗಳ ಆಗುತ್ತೆ. ಸೊ ಏನೇನೆಲ್ಲ ಅಡುಗೆ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ರೆಸಿಪಿ ಎಲ್ಲ ಹಾಕಲ್ಲ ಗೈಸ್, ಏನೇನೆಲ್ಲ ಮಾಡ್ತೀವಿ, ಯಾವೆಲ್ಲ ಅಡುಗೆ ಹಾಕ್ತೀವಿ, ರೆಸಿಪಿನೂ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನನ್ನ ತಂಗಿ ನನಗೋಸ್ಕರ ಬಿಸಿಲಿದೆ ಅಂತ ಲೆಮನ್ ಜ್ಯೂಸ್ ಮಾಡಿಕೊಟ್ಟವಳೆ. ನಿಂಗೋಸ್ಕರ ಮಾಡಿಲ್ಲ, ಎಲ್ಲರಿಗೋಸ್ಕರ ಹೆಂಗೋ ಬಿಲ್ಡಪ್ ತಗೊಂತಿದ್ದೆ. ವಾಟ್ ಈಸ್ ದಿಸ್ ಯಾ? ನೋಡಿ ಗೈಸ್, ಇಂಥ ಕಸಿನ್ಸು ಎಲ್ಲರಿಗೂ ಸಿಗ್ಬೇಕು ಗೈಸ್, ಸಿಗ್ಬೇಕು, ಎಲ್ಲರಿಗೂ ಸಿಗ್ಬೇಕು, ಇಂಥ ಕಸಿನ್ಸ್ ಸಿಗ್ಬೇಕು. ಐಸ್ ಕ್ಯೂಬ್ ಹಾಕ್ತಾವಳೆ ನೋಡಿ. ಚಿಯಾ ಸೀಡ್ಸ್ ಜ್ಯೂಸ್ ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಚಿಯಾ ಸೀಡ್ಸ್ ಜೊತೆ ಜ್ಯೂಸ್ ಕುಡಿಯೋದು ಅಥವಾ ನೀರು ಕುಡಿಯೋದು. ಸೀರಿಯಸ್ಲಿ, ನೀನು ಒಂದು ಚಿಯಾ ಸೀಡ್ಸ್ ಇದಿದೆ ಗೊತ್ತಾ? ಅದು ನಾನು ಕುಡಿದೆ. 15 ರೂಪೀಸ್ ಅಷ್ಟೇ ನಮ್ಮ HSR ಅಲ್ಲಿ. ನಾನು ಎವ್ರಿ ಡೇ ಅಲ್ಲಿ ಮಾಡಲಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾಗ ಕುತ್ಕೊಂಡ್ಬರ್ತೀನಿ ನೋಡಿ ಗೈಸ್. ಇಲ್ಲ ಗೈಸ್, ಏನಿದು ಈ ಥರ ಅಕ್ಕಂಗೆ ಮೋಸ ಮಾಡಿದ್ದಾರೆ. ನನ್ನ ಹೊಟ್ಟೆಗೆ ನಾನು ಮೋಸ ಮಾಡ್ಕೋಬಾರ್ದು. ನಮ್ಮ ಚಿಕ್ಕಮ್ಮ ಸಾರು ಮಾಡಿ ಇಟ್ಟೋಗಿದ್ದಾರೆ ಗೈಸ್ ಇವತ್ತಿಗೆ. ಬಿಸಿ ಮಾಡಿ. ಓ ಮೈ ಗಾಡ್, ಇಷ್ಟೊಂದು ಅನ್ನ ಐತೆ ಗೈಸ್, ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೋಡೋಣ. ಈಗ ಮುದ್ದೆ ಮಾಡ್ತೀವಿ. ನನಗೆ ಮುದ್ದೆ ಮಾಡಕ್ ಬರುತ್ತೆ ಗೈಸ್, ಬಟ್ ಕಟ್ಟಕ್ ಬರಲ್ಲ. ಸೊ ನಾನು ಅರ್ಧ ಅವಳ ಅರ್ಧ 50-50 ಮಾಡ್ಕೊತೀವಿ. ಕಟ್ಟದ್ ಏನ್ ಬರಲ್ಲ, ರೌಂಡಿಗೆ ಬರಲ್ಲ ಗೈಸ್. ಅದು ಹೆಂಗೆಂಗೋ ನಮ್ಮಮ್ಮ ಏನೋ ಹೇಳ್ಕೊಟ್ಟಿದ್ರು, ಬಟ್ ನನಗೇನು ಅರ್ಥನೇ ಆಗಿಲ್ಲ. ಬ್ರಷ್ ಮಾಡ್ತೀನಿ. ಓಕೆ ಗಾಯ್ಸ್, ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಾವೀಗ ನಮ್ಮ ಮನೆಗೆ ನೋಡಿದ್ರು ಬರೋ ಐಸ್ ಕ್ಯೂಬ್ಸ್ ಎಲ್ಲ ಬಂದಿರ್ತು ಕಡೆ ಕೆಳಗೆಲ್ಲ ಬಂದಿತ್ತು. ಆ ಕೆಳಗಡೆ ಇದ್ದಿರೋದೆಲ್ಲ ನೋಡಿ ಫ್ರೆಂಡ್ಸ್. ಇವ್ರಿದ್ದಾರೆ ನಮ್ಮ ಕಸಿನು. ಅವರು ಐಸ್ ಕ್ಯೂಬ್ನ ಹಿಂಗೆ
ಹಾಕಿದ್ದಾರೆ ಗಾಯ್ಸ್. ಅದನ್ನ ಬೌಲಿಗೆ ಹಾಕೋದು ಬಿಟ್ಟು ನೆಲಕ್ಕೆಲ್ಲ ಬೀಳಿಸ್ತಾರೆ ಗಾಯ್ಸ್. ಕ್ರಿಂಜ್. ನಾನಂತೂ ಈ ಥರ ಕ್ರಿಂಜ್ ಅಲ್ಲ. ಇದೆಲ್ಲರೂ ನಮ್ಮ ಅಪ್ಪ ವಿಡಿಯೋ ನೋಡಿದ್ರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಎಲ್ಲ ಮಕ್ಕೂಗಿತಾರೆ ಗೈಸ್. ಓಕೆ, ನಮ್ಮ ಚಿಕ್ಕಮ್ಮ ರೈಸು ಮತ್ತು ಸಾಂಬಾರು ಮಾಡಿಟ್ಟೋಗಿದ್ದಾರೆ. ಈ ಸಾಂಬಾರು ನಾಳೆ ನೈಟ್ ಗಂಟೆ ಇರುತ್ತೆ. ನಾಳೆ ನಾವು ವಾಟ್ ಈಸ್ ದಿಸ್ ಬಿಹೇವಿಯರ್. ಆ್ಯಕ್ಚುಲಿ ತುಂಬ ತಣ್ಣಗಾಗ್ತಿದೆ. ಥ್ಯಾಂಕ್ ಯು. ಚಿಕನ್ ಮಾಡಿದ್ದಾರೆ. ನಾಳೆ ಮೆಂತ್ಯ ಇದೆ, ಮೆಂತ್ಯ ಸೊಪ್ಪಿದೆ. ಸೊ ನಾಳೆ ನಾವು ಮೆಂತ್ಯ ಬಾತ್ ಮಾಡ್ತೀವಿ. ನಾನು ಮಾಡ್ತೀನಿ, ಅವ್ರು ಮಾಡ್ತೀನಿ ಗೊತ್ತಿಲ್ಲ ಗೈಸ್. ಅವಳು ಹಚ್ಚಿಟ್ಟಿರ್ತಾಳೆ, ನಾನು ಒಗ್ಗರಣೆ ಎಲ್ಲ ಮಾಡಬಹುದು. ಓಕೆ, ನೋಡೋಣ ಹೆಂಗಿರುತ್ತೆ. ಫನ್ ಲೋಡೆಡ್ ಆಗಿರುತ್ತಾ? ಫನ್ ಲೋಡೆಡ್ ಆಗೇ ಇರುತ್ತಲ್ಲ. ಮೆಂತ್ಯ ಭಾತ್ ಎಲ್ಲ ಬಿಡ, ಟೇಸ್ಟಿಯಾಗಿ ಮಾಡ್ಕೊಂಡು ಏನೋ ಮಾಡ್ತೀವಿ ಗೈಸ್. ಒಟ್ಟು ನಮ್ಮ ಚಿಕ್ಕಮ್ಮ ಮೆಂತ್ಯ ಭಾತ್ ಹೇಳೋರೆ. ಈ ಬ್ಲಾಗ್ ನೋಡಿದಾಗ ನಾನು ಹೇಳಿದ್ದನ್ನು ಮಾಡಿಲ್ಲ ಅಂತ ಹೇಳಿ ಇವಳಿಗೆ ಬೈಲಿ ಚಿಕ್ಕು ಕವಿ ಇವಳೆ ಇನ್ ಕೇಸ್ ಏನೋ ಮೆಂತ್ಯ ಭಾತ್ ನಾವು ಮಾಡಿಲ್ಲ ಅಂತಂದ್ರೆ ನಂದಲ್ಲ ರೆಸ್ಪಾನ್ಸಿಬಿಲಿಟಿ. ಓಕೆ, ಸಾರನ್ನ ಬಿಸಿಗೆ ಇಟ್ಟಿದ್ದಾರೆ. ಇಷ್ಟು ಬೇಗ ಬಿಸಿಡುವ ಅವಶ್ಯಕತೆ ಇದೆಯಾ? ಬೇಡ, ಲೇಟ್ ಆಗಿದೆ, ನಾನು ಇಟ್ಟಿದ್ದಿಲ್ಲ ಆಗಲೇ. ಓಕೆ ಓಕೆ, ಲೆಟ್ಸ್ ಗೋ ಗೈಸ್. ಟೈಮ್ 8:15 ಗೈಸ್. ಸೌಂಡ್ ಕೇಳಿಸ್ತಿಲ್ಲ. ಲೆಟ್ಸ್ ಗೋ. ಅಲ್ಲಿಗೆ ಹೋಗ್ತಾ ಇದೀವಿ. ನಿಮಗೂ ತೋರ್ಸೋಣ ಅನಿಸ್ತು, ಅದಕ್ಕೆ ತೆಗ್ದೆ. ಲೆಟ್ಸ್ ಗೋ. ನೋಡಿ ಗೈಸ್, ನಮ್ಮ ಚಿಕ್ಕಮ್ಮ ಇಲ್ಲ ಅಂದರೆ ನಾವೇ ತರಕಾರಿ ಶಾಪಿಂಗ್ ಕೂಡ ನಾವೇ ಮಾಡಬೇಕು. ಟೊಮ್ಯಾಟೊ ಆ್ಯಂಡ್ ಆಲೂಗಡ್ಡೆ ತೊಗೊಂಬತ್ತಾ ಇದ್ದೀವಿ ನಾವು. ಎಷ್ಟು ಕಷ್ಟ. ಹೌದಾ? ಓಕೆ ಗೈಸ್, ಹೋಗ್ತಾ ಇದ್ದೀವಿ ತೊಗೊಂಡು. ಅರ್ಧ ಟೊಮೆಟೊ ಅರ್ಧ kg. ಅದ್ಯಾಕೆ ಅಲ್ಲಾಡ್ತಿದೆ ಅನಿಸ್ತು? ಅಲ್ಲ, ನೀನು ಕಣ್ಣಲ್ಲಿ ಆಡ್ತಿದ್ದೆ ಅದಕ್ಕೆ. ಗೈಸ್, ಸಂಜೆ ಆದ ತಕ್ಷಣ ಎಣ್ಣೆ ಹಾಕೊಬಿಡ್ತು. ಲೋಕಲ್ ಫ್ರೆಂಡು ಓಡಾಡೋದು ಬೇಸೋಳು. ಅರ್ಧ kg ಟೊಮೆಟೊ, 1 kg ಆಲೂಗಡ್ಡೆ ತೊಗೊಂಡು ಹೋಗ್ತಾ ಇದ್ದೀವಿ ನಾಳೆ ಸಾರಿಗೆ. ಓಕೆ ನೋಡಿ ಗೈಸ್, ವಿತೌಟ್ ಎನಿ ಒನ್ಸ್ ಗೈಡೆನ್ಸ್ ವಿ ಆರ್ ಡೂಯಿಂಗ್ ಮುದ್ದೆ. ಇಟ್ ಈಸ್ ಆ್ಯಕ್ಚುಲಿ ಅ ಲೈಫ್ ಟೈಮ್ ಅಚೀವ್ಮೆಂಟ್ ಫಾರ್ ಮೀ. ಯಾಕೆ ಅಂದರೆ ಮುದ್ದೆ ಸ್ವಲ್ಪ ತಿರುಗಿಸ್ಬಿಡೇನು. ನಮ್ಮನ ಜೊತೆ ಮಾಡಿದ್ದೆ ಅಂದರೆ ನಮ್ಮಮ್ಮ ಮುಂದೆ ಇದ್ದಾಗ ಮಾಡಿರೋದು ನೆನಪು ಅಷ್ಟೇ. ಬಟ್ ನಾವೇ ಇವತ್ತು ಮಾಡ್ಕೊಂಡಿಲ್ಲ. ಇಷ್ಟೇ, ವಿತೌಟ್ ಎನಿ ಒನ್ಸ್ ಅಸಿಸ್ಟೆಂಟ್ಸ್ ವಿ ಆರ್ ಡೂಯಿಂಗ್ ಮುದ್ದೆ. ಲೆಟ್ಸ್ ಗೋ. ಹೆಣ್ಮಗು ನೋಡಿ ಗೈಸ್, ಮುದ್ದೆ ಮಾಡ್ತಾ ಹೋಯ್ತೆ. ಕೈ ನೋಡಿ, ಕೈ ಎಲ್ಲ ಸುಟ್ಕೊಂಡಿಲ್ಲ, ನೋವು ಬರ್ತಾ ಇದೆ ತಿರುಗಿಸ್ಬೇಕಾದ್ರೆ. ಕೊಡಿ ಹೆಣ್ಮಗು, ನಾವು ತಿರುಗಿಸ್ತೀವಿ. ಇಟ್ಟು ಮಾಡು. 0.6 ಇದೆಯಲ್ಲ, ಅದೇ ಮಾಡು. ಮೈ ಗಾಡ್, ಮುದ್ದೆ ಇದು ಎಷ್ಟು ಮುದ್ದೆ ಆಗೋದು ಗೊತ್ತಾ? ಜಾಸ್ತಿ ಆಗಿದೆ ಕಣೆ ಇಟ್ಟು. ವಾಟ್ ಯು ಆರ್ ನಾಟ್ ಟಾಕಿಂಗ್ ಎನಿಥಿಂಗ್? ಯು ಆರ್ ನಾಟ್ ಡೂಯಿಂಗ್? ಅಕ್ಕ ನನ್ನ ಹತ್ರ ಇಸ್ಕೊಂಡೋಳೆ ಮುದ್ದೆ ಮಾಡಕ್ಕೆ. ಪ್ಲೀಸ್, ನಾನು ರೆಕಾರ್ಡ್ ಮಾಡೋದಿಲ್ಲ. ನಾವು 8 ಗಂಟೆಗೆ ಎದ್ದೇಳ್ತೀವಿ. ನೀವು 10 ಗಂಟೆಗೆ ಎದ್ದೇಳ್ತೀನಿ ನಾನು. ನಾನೆಷ್ಟು ಚೆನ್ನಾಗಿ ಮಾಡ್ತಿದ್ದೆ ಗೈಸ್. ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಓಕೆ, ನನ್ನ ಫೋನ್ ಚಾರ್ಜ್ಗೆ ಹಾಕಿ ಸಾಕು. ನಾನು ಪ್ಲೀಸ್ ಹೋಗಿ ಚಾರ್ಜ್ ಹಾಕ್ತೀನಿ. ಇವೆಲ್ಲ ಮಾಡಂಗಿಲ್ಲ. ಹೋಗಿ ನಂದು ಮುದ್ದೆ ಆ ಲೆವೆಲ್ ಬರುತ್ತೆ. ಅಟ್ಲೀಸ್ಟ್ ಅವಳು ಯಾವ ಲೆವೆಲ್ ಬರುತ್ತೆ ನೋಡೋಣ. ಮಳೆ ಬಿಲ್ಲೆ ಚಮತಕ ಮಕ್ಕ ತೊಳಿ. ನಾನು ಸ್ವಲ್ಪ ಆದರೂ ರೌಂಡಾಗಿ ಮುದ್ದೆ ಥರ ಕಾಣಿಸ್ತೈತೆ. ನಾನು ಮಾಡ್ತಿದ್ದೆ ಎಷ್ಟು ಕ್ಯೂಟಾಗಿ. ಬಟ್ ಏನು ಗೊತ್ತಾ, ಸ್ವಲ್ಪ ನೀರು ಜಾಸ್ತಿ ಇದೆ. ಇನ್ನೂ ಸ್ವಲ್ಪ ಕುದಿಸ್ಬೇಕಿತ್ತು, ಸರಿ ಹೋಗುತ್ತೆ. ಏನಿಲ್ಲ, ಅಷ್ಟೇ ಇರಬೇಕು, ಆಮೇಲೆ ಸೀದ್ ಹೋಗುತ್ತೆ. ಇಲ್ಲ ಯಾಕೆಂದ್ರೆ ಅದು ಬ್ಲ್ಯಾಕ್ ಕಲರ್ ಇರುತ್ತಾ, ನಮಗೆ ಗೊತ್ತೂ ಆಗಲ್ಲ ಸೀದೋಗೈತೆ ಇಲ್ವಾ ಅಂತ. ಸ್ಮೆಲ್ ಬರೋ ಗಂಟೆ ಗೊತ್ತೇ ಆಗಲ್ಲ. ಏನಂತೀರ? ತಿರುಗಿಸ್ರೇ. The next day. ನೋಡಿ ಗಾಯ್ಸ್, ಇವತ್ತು ಮೆಂತ್ಯ ಬಾತ್ ಮಾಡಿದ್ದೀವಿ. ಚೆನ್ನಾಗಿದೆ. ಸೊ ನಾ ಆ್ಯಕ್ಚುಲಿ 6 ಗಂಟೆಗೆ ಎದ್ದು ಮಾಡಿರೋಂತಹ ಮೆಂತ್ಯ ಬಾತು. ಟೈಮ್ ಇರಲಿಲ್ಲ ಬ್ಲಾಗ್ ಮಾಡೋದಕ್ಕೆ, ಇವಾಗ ಮುಗ್ದಿದೆಯಲ್ಲ ಅದಕ್ಕೆ ಮಾಡಿದ್ದೀನಿ. ನಮ್ಮ ಚಿಕ್ಕಪ್ಪ ತಿಂತಿದ್ದಾರೆ, ನಾವು ತಿಂದಾದ್ಮೇಲೆ ಟೇಸ್ಟಿಂಗ್ ಇದೆ ಅಂತ ಹೇಳ್ತೀವಿ. ಒಂಚೂರು ಉಪ್ಪು ಕಮ್ಮಿ ಆಗಿದೆ, ಬಟ್ ನೋಡಿ ಗೈಸ್, ಕಲರ್ ಚೆನ್ನಾಗಿದೆ ಅಲ್ಲ. ಗುಡ್ ಜಾಬ್. ಹೆಂಗಿದೆ?
ಚೆನ್ನಾಗಿದ್ಯಾ? ಉಪ್ಪು ಖಾರ ಹುಳಿ ಎಲ್ಲ ತಿನ್ಬೇಕಂತ ಸಾಲ್ಟ್ ಚೂರು ಹಾಕಿರಲಿಲ್ಲ, ಮೊಸರು ಬಜ್ಜಿ ಜೊತೆ ತಿನ್ನಕ್ಕೆ ಚೆನ್ನಾಗಿದೆ. ತಿನ್ಬೇಕಂತ ತಿಂತಾ ಇದ್ದೀರಾ ಅಥವಾ ಓಕೆ ಚೆನ್ನಾಗಿದೆ ಅಂತ ತಿಂತಾ ಇದ್ದೀರಾ? ಚೆನ್ನಾಗೇ ಇದೆ, ನಿಜ ಚೆನ್ನಾಗಿದೆ. ಓಕೆ ಓಕೆ ಗೈಸ್, ನೋಡಿ ಚಿಕ್ಕಮ್ಮ, ನಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ನಾವು ಮೆಂತ್ಯ ಬಾತ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಓಕೆ, ನಾನು ಟೇಸ್ಟ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಓಕೆ, ಇವತ್ತು ಮುದ್ದೆ ಹೆಂಗಿತ್ತು? ಮುದ್ದೆ ಥರ ಇತ್ತು ಗೈಸ್. ನೋಡಿ, ವ್ಲಾಗ್ ಮಾಡೋಕ್ಕಾಗಿಲ್ಲ. ರೈಸು ಸಾರು ಎಲ್ಲ ಮೊಸರು ಬಜ್ಜಿ ಎಲ್ಲ ತಿಂದು ಒಬ್ಳೆ ತಿಂತಾಳೆ ಗೈಸ್ ಚೆನ್ನಾಗಿ ಮಾಡಿದ್ದೀನಿ ಅಂತ. ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾವೀಗ ಬೆಳಗ್ಗೆದೆಲ್ಲ ಹೇಳ್ತಿರೋದು ಇವಾಗಿದ್ದು. ಈಗ ನಾವು ಐಸ್ ಕ್ರೀಮ್ ತಿಂತಾ ಇದೀವಿ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ನೋಡಿ, ಪಳ ಹೊಡಿತಾ ಇದ್ದಾರೆ. ಪಳ 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 ಪಳನೆ ಫ್ಯಾಮಿಲಿ ಪ್ಯಾಕ್ ಖಾಲಿ ಮಾಡೋಣ. ಹಿಂಗೆ ಮಾಡೋಣ ಟ್ರಾನ್ಸಿಷನ್. ಗೈಸ್, ತರಕಾರಿನೆಲ್ಲ ಕುಕ್ಕರ್ ಹಾಕಿದ್ದೀವಿ. ವಿಜಿಲ್ ಹಾಕಿ ನೋಡಿ. ಈ ಸಾಂಬಾರನ್ನ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಬಿಸ್ನವ್ರು ಸ್ಟಾರ್ಟ್ ಮಾಡಿದ್ದಾರೆ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇರುತ್ತೆ ಏನೋ. ಗೈಸ್, ರೆಸಿಪಿ ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ನಾವು ರೆಸಿಪಿ ಮಾಡ್ತಾ ಇಲ್ಲ. ಏನೇನು ತಿಂತೀವಿ ಅಂತ, ಏನೇನು ಮಾಡ್ಕೊಂಡು ತಿಂತೀವಿ ಅಂತ ಅಷ್ಟೇ ಹೇಳೋದು. ನಾಳೆ ಬರ್ತಾರೆ ಅಂತ ನಮ್ಮ ಚಿಕ್ಕಮ್ಮ. ನಾಳೆ ತಿಂಡಿ ಅಷ್ಟೇ ಮಾಡೋದು. ಇವತ್ತು ತಿಂಡಿ, ನಿನ್ನೆ ಊಟ, ಇವತ್ತು ತಿಂಡಿ, ಇವತ್ತು ಊಟ, ನಾಳೆ ತಿಂಡಿ, ನಾಳೆ ಬಾಕ್ಸಿಗೆ ಊಟ, ಇಷ್ಟು ನಾಳೆ ಮಾಡೋದು. ನೈಟ್ ಊಟ ಓಪನ್ ಮಾಡ್ತಾರೆ. ಸಾಂಬಾರು ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಇವರೇ ಶೆಫು. ಚೆನ್ನಾಗಿದೆಯಾ? ಹೌದಾ? ನಾಳೆ ತಿಂದ ಮೇಲೆ ನಾವು ಹೇಳ್ಬೇಕು. ಓಕೆ ಗೈಸ್, ಇವತ್ತು ಕೂಡ ಮುದ್ದೆ ಮಾಡಿದ್ವಿ. ಅದನ್ನ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾವು ಬ್ಯುಸಿ ಇದ್ವಿ ಅಂತ ಹೇಳಿದ್ನಲ್ಲ. ಈಗ ಟೈಮು ನೈಟ್ 10:30 ಗೈಸ್. ಇವಾಗ ಸಾಂಬಾರು ಮಾಡ್ತಾ ಇದ್ದೀವಿ. ಏನು ಅನಿಸ್ತಾ ಇದೆ? ದೆವ್ವಗಳೆಲ್ಲ ಓಡಾಡೋ ಟೈಮು 10:30. ನೀವು ಇಲ್ಲಿ ಸಾರು ತಿನ್ಕೊಂಡು ಕೂತಿದ್ದೀರಲ್ಲ. ಓಕೆ, ಫುಲ್ ನೀರು ಮಾಡೋಳೆ ಗೈಸ್. ಇಲ್ಲ, ಕೊಟ್ಟಾಗ ಸರಿ ಹೋಗುತ್ತೆ. ಒಗ್ಗರಣೆ ಕೊಡೋಣ. ಓಕೆ, ನಾಳೆ ಏನು ತಿಂಡಿ ಮಾಡಬೇಕಂತ ಇನ್ನೂ ಥಿಂಕ್ ಮಾಡಿಲ್ಲ. ಮೇ ಬಿ ಮುದ್ದೆನೇ ಅಥವಾ ರೈಸ್ ಏನಾದ್ರು ಮಾಡಿ. ರೈಸ್ ಇಲ್ಲ, ನೀರು ದೋಸೆ. ಯಾ, ನನ್ನ ಪ್ಲ್ಯಾನ್ ನೀರು ದೋಸೆ. ನಮ್ಗೆ ನೀರು ದೋಸೆ ಮಾಡೋಕ್ಕೆ ಬರಲ್ಲ ಗೈಸ್. ನನಗೆ ಬರುತ್ತೆ, ಸ್ಟಿಲ್ ಉಯ್ಯಕ್ಕೆ ಬರುತ್ತೆ. ಇನ್ನೇನು ಕಲಸ ಎಷ್ಟೊತ್ತು ಕಲಿಸ್ಬೋದು. ಓಕೆ, ಅದನ್ನು ಬೆಳಿಗ್ಗೆನೇ ಕಲಿಸೋದು, ಇವಾಗಲೇ ಯಾವಾಗ ಕಲಿಸ್ತಾ ಏನು ಗುರು, ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ಕೊಂಡು ನಮ್ಮ ಕಡೆ ಆಯ್ತಾ ಇಲ್ಲ ಗುರು. ಓಕೆ, ನಾಳೆ ಸಿಗುವ, ಬಾಯ್. ಚಿಕ್ಕ ಮಕ್ಕಳು ಅದಕ್ಕೆ. ಗೈಸ್, ಈ ಸಾರಿಗೆ ನಾವು ಹಲಸಿನ ಬೀಜ ಹಾಕಿದ್ದೀವಿ ಆಯ್ತಾ ಗೈಸ್. ನೋಡಿ ಗೈಸ್, ಇವಳು ಅವತಾರ ನೋಡಿ ಗೈಸ್. ಇರೋಬರ ಗೈಸ್ ನೋಡಿ, ಆವಾಗಲೇ ಎಷ್ಟೊಂದು ತರಕಾರಿ ಕಾಣಿಸ್ತಿತ್ತಾನೆ ನೋಡಿ. ಇವಾಗ ತರಕಾರಿನೇ ಇಲ್ಲ. ಎಲ್ಲ ಇವಳ ತಿಂದಾಗುತ್ತೆ. ಟೇಸ್ಟ್ ನೋಡ್ತೀನಿ, ಉಪ್ಪಾಗೈತಾ ಖಾರ ಆಗೈತಾ ಅಂತ ಹಾಕಿ 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 ನೋಡಿ ಹೆಂಗೆ ತಿಂತಾಳೆ ನೋಡಿ ನೋಡಿ. ನಮ್ಗೆ ಉಳಿಸ್ಬೇಕಲ್ವರ, ಉಳಿಸ್ಬೇಕಲ್ಲ. The next day. ಗೈಸ್, ಇವತ್ತು ನೆನೆ ನಾನು ಹೇಳಿದ್ದೆ ಗೊತ್ತಾ, ಅಂದರೆ ಈ ಬ್ಲಾಗಲ್ಲೇ ಆವಾಗ ಹೇಳಿದ್ನಲ್ಲ ನೀರು ದೋಸೆ ಮಾಡ್ತೀವಿ ಅಂತ. ನಮ್ಮ ನೀರು ದೋಸೆ ಹಿಟ್ಟು ಚೆನ್ನಾಗಿಲ್ಲ. ಅದು ನೀರು ದೋಸೆ ಅಲ್ಲ, ರಾಗಿ ದೋಸೆ. ನೋ, ದಟ್ ಇಸ್ ನೀರು ದೋಸೆ. ನೋಡಿ, ಇಲ್ಲಿ ಮಿಕ್ಸ್ ಮಾಡಿದ್ರೆ ಫುಲ್ ರಾಗಿ ರಾಗಿ ಆಗಿದೆ. ಸೊ ದಿಸ್ ಇಸ್ ಬ್ಲ್ಯಾಕ್ ಕಲರ್ ಇದೆ. ರಾಗಿ ಜಾಸ್ತಿ ಹಾಕಿದ್ದೀನಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಕಡಲೆ ಹಿಟ್ಟು. ಕಡಲೆ ಹಿಟ್ಟ? ಹೌದು, ಹಾಕ್ಸಿದ್ರು. ಎಲ್ಲ ಹಾಕಿದ್ದೀನಿ.
ಟೇಸ್ಟ್ ನೋಡೋಕ್ಕಂತೂ ನೀರು ದೋಸೆ ಇದ್ದಂಗಿದೆ. ಐ ಹ್ಯಾಪಿ. ಬರ್ತಾ ಐತೆ ತಿರುಗ್ಸೋಕ್ಕೆ. ಸೊ ಬನ್ನಿ ಹೇಗಿರುತ್ತೆ ಗೊತ್ತಿಲ್ಲ. ಗೈಸ್ ಇವತ್ತು ನಾವು ರಾಗಿ ದೋಸೆ ಇನ್ ದ ಫಾರ್ಮ್ ಆಫ್ ನೀರು ದೋಸೆ ಮಾಡ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಬರಲಪ್ಪ. ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ಸಲಿ ಬರೋದೇ ಇಲ್ಲ ನನಗೆ ಹೊಡಿಯೋಕ್ಕೆ. ಹೆಂಗೆ ಆಗ್ಬಿಡ್ತೀಗ ನಾವು ಆ್ಯಕ್ಚುಲಿ ಅಡುಗೆ ಮನೆಗೆಲ್ಲ ಬಿಡೋದೇ ಇಲ್ಲ ಗೈಸ್. ನಮ್ಮ ಚಿಕ್ಕಮ್ಮ ಬಿಡೋದೇ ಇಲ್ಲ. ನಮ್ಮ ಚಿಕ್ಕಮ್ಮ ಅಷ್ಟೇ ನಮ್ಮನ್ನು ಬಿಡೋಲ್ಲ. ಅದಕ್ಕೆ ಈ ಥರ ಒಯ್ಯೋದು. ಬಟ್ ಇದು ನೋಡಿ ಚೆನ್ನಾಗಿ ಕಾಣ್ತಿದಲ್ಲ. ಸ್ಟವ್ ಮೇಲೆ ಇಡಿ ಬೇಲಿ ಅದು. ನೀವು ಯಾವತ್ತಾದ್ರೂ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿದ್ದೀವಿ ಅಂತ ಥಮ್ಸ್ ಅಪ್. ಹೆಂಗಿದೆ ಮೇಡಮ್ ದೋಸೆ? ನೀವು ಮಾಡಿರೋ ಸಾರು? ಇವ್ರ ಅಬ್ಸೆಸ್ಟ್. ಚೂರು ಹುಳಿ ಜಾಸ್ತಿ ಆಗಿದೆ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಕಲರ್ ಏನು ಏನು ಜಾಸ್ತಿ ತೋರಿಸುತ್ತೆ. ಟೊಮೆಟೊ ಒಂದೇ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ವಲ್ಲ ನಾವು, ಅದು ಚಿಕ್ಕದು. ನಾನು ಆ್ಯಕ್ಚುಲಿ ಇನ್ನೂ 3 ಹಾಕು ಅಂತ ಕೂತಿದ್ದೆ. ನಾನು ತೆಗ್ದೆ. ಇಲ್ಲ ಅಂದಿದ್ರೆ ಓಕೆ ನೋಡಿ, ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ. ವಿ ಆರ್ ನಾಟ್ ಜೆನ್ಜಿ. ಯು ಆರ್ ಜೆನ್ಜಿ? ಜೆನ್ಸ್ ಆಲ್ಫಾ? ಆಲ್ಫಾ ಬೀಟಾ ನಾನು Genzi. Genzi kids also know how to cook. Yes. Okay friends. ನಾವು ಇನ್ನೇನಿವತ್ತು ನಮ್ಮ ಚಿಕ್ಕಮ್ಮ ಬರ್ತಾರೆ ಫ್ರೆಂಡ್ಸ್. ಹೌದಾ? ಇವತ್ತು ಬರ್ತಾರಂತ. ಚಿಕ್ಕಮ್ಮ ಬರ್ತಾರೆ ಫ್ರೆಂಡ್ಸ್. ಬಂದೇ ಬಿಡ್ತಾರಂತ. ಇನ್ನೇ ನಮ್ಮ ಚಿಕ್ಕಮ್ಮ ಬರ್ತಾರೆ ಫ್ರೆಂಡ್ಸ್. ಇಲ್ಲೇ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಟಾಟಾ, ಹ್ಯಾವ್ ಫನ್, ಬಾಯ್ ಬಾಯ್.